ಪಾಪ ಶಿವಣ್ಣ ಆಗ್ಲಿ ರವಿ ಸರ್ ನಾನು ಇವತ್ತಿನವರೆಗೂ ಯಾವತ್ತು ನಾನು ಬಟ್ ಅದೇ ಎಕ್ಸ್ಪೆಕ್ಟ್ ಮಾಡ್ತೀರಾ ಸಪೋರ್ಟ್ ವೆನ್ ಯು ಡೋಂಟ್ ಆಸ್ಕ್ ಫಾರ್ ಇಟ್? ಅಲ್ಲ ನಾನು ಇಲ್ಲಿ ಇಂಡಸ್ಟ್ರಿ ಹೇಳ್ತೇನೆ, ನಾನು ಅವರು ದೊಡ್ಡವರು, ಅವರು ನನಗೆ ಮಾಡ್ಲಿಲ್ಲ ಅನ್ನೋದಕ್ಕಿಂತ ಹೆಚ್ಚಾಗಿ ಹೇಳ್ತಾರೆ ಇಂಡಸ್ಟ್ರಿ ಒಂದು ಟೀಮ್ ಅಂದಾಗ, ಈಗ ಆಂಧ್ರದಲ್ಲಿ ತಗೊಳ್ಳಿ, ಏನಾದ್ರು ಒಂದ್ ಸ್ವಲ್ಪ ಹೆಚ್ಚು ಕಮ್ಮಿ ಆದಾಗ ಎಲ್ಲರೂ ಬರ್ತಾರೆ. ಸೊ ಬೇಸಿಕಲಿ ಚಿರಂಜೀವಿ ಬರ್ತಾರೆ ಮೇಡಮ್, ಎಲ್ಲರೂ ಬಂದು ನಿಂತ್ಕೊಂತಾರೆ. ದಿಲ್ ರಾಜು ಅಂತ ಆಗ್ಲಿ ಎಂತ ದೊಡ್ಡವರು ಇದ್ದಾರೆ ಮೇಡಮ್, ಏನಾಯ್ತ್ರಿ ಅಂತ ಬರ್ತಾರೆ, ಚೆನ್ನಾಗಿ ಹೋಗಿ ಮೇಡಮ್ ಅಂತಾರೆ. ಇಲ್ಲಿ ಯಾಕೆ ಬರಲ್ಲ? ನಾನು ಹೇಳಿದ್ರು ನನಗೆ ಬನ್ನಿ ಅಂತ ಕೇಳ್ತಾರೆ ಮೇಡಮ್, ನನ್ನಂತವ್ರಿಗೆ ಗೊತ್ತಾದ್ಮೇಲೂ ಕೇಳಲಿಲ್ಲ ಅಂತ ನಿಮ್ಮ ಆದ್ಮೇಲೆ ಯಾವುದೋ ಒಂದು ಸಣ್ಣ ವಿಷಯಕ್ಕೆ ನೀವೆಲ್ಲ ಬಂದು ಕರೀರಿ, ಇವ್ರು ಕರೀರಿ, ಅವ್ರು ಕರೀರಿ ಅಂತ ಮೀಡಿಯಾ ಕತ್ಬಿಟ್ಟು ಎಲ್ಲರಿಂದ ಹೇಳೋದ್ ಬದಲು ಹಿಂಗಾಗಿದೆ, ವೈ ವಾಟ್ ಹ್ಯಾಪನ್, ಸುಮ್ನಿರ್ರಿ, ಯಾಕೆ ಹಿಂಗಾಯ್ತು, ಆಯ್ತು ಓಕೆ ಮಾಡೋಣ ಅನ್ನೋ ಒಂದು ಯಾರಿಗೂ ಕಟಸಿ ಇಲ್ವಲ್ಲ. ಸೊ ನಾನಂದ್ರೆ ಹೇಳ್ತೇನೆ, ನಾನು ವಿಷಾದ ವ್ಯಕ್ತಪಡಿಸ್ತದೆ ಏನಕ್ಕೆ, ನನ್ನಂತವನಿಗೆ ಆಯ್ತು ಅಂದ್ರೆ ಇನ್ನು ಸಾಮಾನ್ಯ ಒಬ್ಬ ಒಂದು ಸಿನಿಮಾ ಮಾಡಕ್ ಬಂದು ನಿರ್ದೇಶಕ ಆಗಲಿ ನಿರ್ಮಾಪಕ ಆಗಲಿ ಆದ್ರೆ ಮೇಡಮ್ ತಡಿತಾನ. ನೀವಿರ್ತಿರಲ್ಲ ಸರ್, ಅದು 100% ಮೇಡಮ್, ಎಲ್ಲಕ್ಕೂ ಫೈಟ್ ಮಾಡ್ತೀನಿ ಮೇಡಮ್. ನಾನು ಮಾತ್ರ ನನಗೆ ಯಾವತ್ತೊಂದ್ಸರಿ ಮೀಡಿಯಾದಲ್ಲಿ ಅದೇ ಕೇಳಿದ್ರು ಮೇಡಮ್, ಏನ್ ಸರ್ ನಿಮ್ದು ಪ್ರಾಬ್ಲಮ್ ಆದಾಗ ಬಂದ್ರಿ, ನೀವು ಫೇಸ್ ಮಾಡ್ಕೊಂಡು ಎದುರುಗಡೆ ಬಂದ್ಬಿಟ್ರಿ, ನೀವು ಬೇರೆಯವ್ರದಾದ್ರಾಗ ಬರ್ತೀರಾ, ನಂದಾದ್ರಾಗ ಯಾರು ಬರ್ತೀರಾ? ಇಲ್ಲ, ಬಟ್ ನಾನು ಹೋಗ್ತೀನಿ ಎನಿ ಟೈಮ್.